ನಮಸ್ಕಾರ ಬೆಂಗಳೂರು. ಇವತ್ತು ನಾನು ಬಂದಿರೋ ಜಾಗ ಯಾವುದಂದರೆ ವೈಕುಂಠ ಏಕಾದಶಿ ಇತ್ತು. ಅದಕ್ಕೆ ನಾನು ವೈಕುಂಠ ಏಕಾದಶಿಗೆ ವರ್ಷ ನಾನು ಇಸ್ಕಾನ್ ಟೆಂಪಲ್ಗೆ ಬರ್ತೀನಿ. ಇದು ನೈಟ್ ಹೊತ್ತು ಹೆಂಗಿರುತ್ತೆ, ಡೇ ಹೊತ್ತು ಹೆಂಗಿರುತ್ತೆ ಅಂತ, ಇದು ಡೇನಲ್ಲಿ ಹಿಂಗಿರುತ್ತೆ. ವೈಕುಂಠ ಏಕಾದಶಿಗೆ ಈ ಸತಿ ಚೆನ್ನಾಗಿ ಆಲ್ಟ್ರೇಷನ್ ಚೆನ್ನಾಗಿ ಮಾಡವ್ರೆ ಒಳಗಡೆ. ಈ ಸತಿ ಇದು ನೈಟ್ ಟೈಮ್ ಆಗಿರುತ್ತೆ. ನೈಟ್ ಟೈಮ್ ಬಂದ್ಬಿಟ್ಟು ವೈಕುಂಠ ಏಕಾದಶಿಗೆ ಈ ವರ್ಷ ಜಾಸ್ತಿ ಅದ್ಧೂರಿಯಾಗಿ ಮಾಡಿದರು. ವರ್ಷ ನಾನು ನೈಟ್ ಹೊತ್ತು ಹೋಗ್ತೀನಿ, ಯಾಕಂದರೆ ನೈಟ್ ಹೊತ್ತು ಮಂಗಳಾರತಿಗೋಸ್ಕರ ನಾನು ಹೋಗ್ತೀನಿ, ಶ್ರೀಕೃಷ್ಣನಿಗೆ ಪಾತ್ರೆ ಆಗೋಣ ಅಂತ. ಆದರೆ ಡೇ ಹೊತ್ತು ಆದರೆ ಜನ ಸಾಗರನೇ ಇರುತ್ತೆ, ವಿಡಿಯೋಸ್ ಯಾವುದು ಎತ್ತೋಕ್ಕಾಗಲ್ಲ. ಅದರಿಂದ ನಾನು ಡೇ ಹೊತ್ತು ನಾನು ಬಂದಿಲ್ಲ. ಬೇರೆ ಟೈಮು ಅಷ್ಟೇ, ನಾನು ಡೇ ಹೊತ್ತು ಬರೋದಿಲ್ಲ. ಡೇ ಹೊತ್ತು ಜಾಸ್ತಿ ರಶ್ ಇರುತ್ತೆ. ಹರೇ ಗೋವಿಂದ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಕೊಂಡು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಫುಲ್ಲು ಜನ ಸಾಗರ. ಜನ ಫುಲ್ಲು ತುಂಬ್ಕೊಂಡವ್ರೆ. ನೈಟು ಹೊತ್ತು ಆದ್ರೂ ವೈಕುಂಠ ಏಕಾದಶಿ ಆಗಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಬೇರೆ ಟೈಮ್ ಬಂದರೆ ಸ್ವಲ್ಪ ಆರಾಮಾಗೇ ಇರುತ್ತೆ. ವರ್ಷ ನಾನು ನೈಟ್ ಹೊತ್ತು ಬರ್ತಾಯಿದ್ದೆ. ನೈಟ್ ಹೊತ್ತು ಏನು ವಿಶೇಷ ಅಂದರೆ ಇಲ್ಲಿ ಮಂಗಳಾರತಿ ನಡೆಯುತ್ತೆ. ಮತ್ತು ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದರೆ ನನಗೆ ಒಂಥರ ಪಾಸಿಟಿವ್ ವೈಬ್ರೇಟ್ರು. ಇನ್ನೊಂದು ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದರೆ ನನಗೆ ಏನೋ ನನ್ನಲ್ಲಿ ಇರೋ ಖುಷಿ ಜಾಸ್ತಿ ಆಗುತ್ತೆ. ಇಸ್ಕಾನ್ ಟೆಂಪಲ್ಗೂ ನನಗೊಂದು ಸಂಬಂಧ ಐತೆ. ಇಸ್ಕಾನ್ ಒಳಗಡೆ ಹೋಗ್ಬಿಟ್ಟು ಕುಂತ್ಕೊಂಡ್ರೆ ಹಂಗೆ ಶ್ರೀಕೃಷ್ಣ ಪರಮಾತ್ಮನ್ನೇ ಎದುರುಗಡೆ ನೋಡ್ತಾ ಹಂಗೆ ಕುಂತ್ಕೊಂಡಿರ್ತೀನಿ. ಎಷ್ಟೊತ್ತಾದರೂ ಕುಂತ್ಕೊಂಡಿರ್ತೀನಿ. ಹಂಗೆ ವೈಕುಂಠ ದಾರದಿಂದ ಒಳಗಡೆ ಹೋದೆ. ನಮ್ಮ ಕೃಷ್ಣ ಒಳಗಡೆ ಅವರೇ, ಹರೇ ಕೃಷ್ಣ ಅಂತ ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಮತ್ತು ಬಂದ್ಬಿಟ್ಟು ಇದು ಏನು ನೀವು ನೋಡ್ತಾಯಿದ್ರೋ ಜನಸಾಗರ, ಮತ್ತು ಬಂದ್ಬಿಟ್ಟು ಇದೇನು ನೀವು ನೋಡ್ತಾಯಿದ್ರೋ 99 ಕ್ಯಾರೆಟ್ನಲ್ಲಿ ಮಾಡಿರೋ ಪ್ಯೂರ್ ಗೋಲ್ಡ್ನಿಂದ ಕವರ್ ಮಾಡವ್ರೆ. ಇಸ್ಕಾನ್ ಟೆಂಪಲ್ನಲ್ಲಿ ಇರೋದು ಪ್ಯೂರ್ ಗೋಲ್ಡು, ಅದು ಗೋಲ್ಡ್ನಿಂದ ಕವರ್ ಮಾಡವ್ರೆ. ಕವರಿಂಗು ಗೋಲ್ಡ್ನಲ್ಲಿ ಮಾಡವ್ರೆ. ಮತ್ತು ಬಂದ್ಬಿಟ್ಟು ಚಿನ್ನದ ಲೇಪನಲ್ಲಿ ಮಾಡಿರೋ ಇದು. ಮತ್ತು ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಫಸ್ಟ್ನಲ್ಲಿ ಇವರೇ ಇಸ್ಕಾನ್ ಟೆಂಪಲ್ನ ನಿರ್ಮಿಸಿದ್ದು. ಮತ್ತು ಈ ಕಡೆ ಬಂದೆ, ಯಾಕಂದರೆ ಆ ಕಡೆ ಜಾಸ್ತಿ ರಶ್ ಇತ್ತು. ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಮತ್ತು ಬಂದ್ಬಿಟ್ಟು ಶ್ರೀಕೃಷ್ಣ ಕಾಣಿಸ್ತಾನ ಅಂತ ಹಂಗೆ ಮುಂದಕ್ಕೆ ಹೋಗ್ತಾಯಿದ್ದೆ. ಆ ಕಡೆ ಲೆಫ್ಟ್ನಲ್ಲಿ ಇರೋದು ಲವಕುಶಗಳು. ಹರೇ ಕೃಷ್ಣ ಅಂದ್ಕೊಂಡು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಎದುರುಗಡೆ ಇರೋದೇ ಕೃಷ್ಣ ರಾಧೆ ಕೃಷ್ಣ ಅಂದ್ಕೊಂಡು. ಮತ್ತು ಈ ಕಡೆ ಹಂಗೆ ಕೆಳಗಡೆ ಇಳಿದ್ರೆ ಇಲ್ಲಿ ಶಾಪಿಂಗ್ ಮಾಡ್ಬೋದು. ನನಗೆ ಹುಡುಕ್ತಾ ಇದ್ದೆ. ನನಗೆ ಬಂದ್ಬಿಟ್ಟು ಇಲ್ಲಿ ಗಂಧ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಆ ಗಂಧ ಪರಿಮಳ ನೀವು ಈಗ ಎಷ್ಟೇ ಕಡೆ ಇಸ್ಕೊಂಡ್ರೂ ಇಲ್ಲಿ ಸಿಗೋ ಗಂಧ ಪರಿಮಳ ಬೇರೆ ಕಡೆ ಸಿಗೋದಿಲ್ಲ. ಎಷ್ಟು ಗಮ್ ಅಂತ ಇರುತ್ತೆ, ಪರಿಮಳ ಜಾಸ್ತಿ ಇರುತ್ತೆ. ಗಂಧ ನನಗೆ ತುಂಬ ಇಷ್ಟವಾಗಿರೋದಂದರೆ ಗಂಧ. ಮತ್ತು ಇಲ್ಲಿ ಬಂದು ತುಳಸಿ ಮಾಲೆ ಸಿಗುತ್ತೆ. ತುಳಸಿ ಮಾಲೆ, ದೇವ್ರದ್ದು ವಸ್ತುಗಳು ಸಿಗುತ್ತೆ. ಇಸ್ಕಾನ್ಗೆ ಯಾವತ್ತೇ ಹೋದ್ರೂ ನಾನು ಎರಡೆರಡು ವಿಷಯ ಮರೆಯೋದಿಲ್ಲ. ನಾನು ಗಂಧ ಇಸ್ಕೊಳ್ಳೋದು, ಮತ್ತು ಬಂದ್ಬಿಟ್ಟು ಒಬ್ಬಟ್ಟು, ಇಲ್ಲಿ ಸಿಗೋ ಒಬ್ಬಟ್ಟು ನನಗಿಷ್ಟ. ಮತ್ತು ಬಂದ್ಬಿಟ್ಟು ಹಂಗೆ ರಾಧಾಕೃಷ್ಣನ ನೋಡ್ಕೊಂಡು
ಚಿಕ್ಕ ಚಿಕ್ಕ ವಿಗ್ರಹಗಳು ಸೇಲ್ಗೆ ಇಕ್ಕಿದ್ರು, ಮಾರಾಟಕ್ಕೆ ಇಕ್ಕಿದ್ರು. ಅದು ನೋಡ್ಕೊಂಡು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಮತ್ತು ಬಂದುಬಿಟ್ಟು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಹಬ್ಬದ ದಿವಸ ಬಂದರೆ ಏನು ವಿಶೇಷ ಅಂದರೆ, ಇಲ್ಲಿ ಬಾಲಾಜಿದು ಹಂಗೆ ಫೋಟೋಸ್ಗೆ ನೋಡಿಕೊಂಡು ಚಿಕ್ಕ ಮಕ್ಕಳಿಗೆ ಐಟಮ್ ಏನೇನು ಬೇಕೋ ಚಿಕ್ಕ ಚಿಕ್ಕ ಇರೋದು ಅಲ್ಲಿ ಸಿಗ್ತಾ ಇರುತ್ತೆ. ಮತ್ತು ಬಂದುಬಿಟ್ಟು ಇಲ್ಲಿ ಫೋಟೋಸ್ಗೆ ನೋಡ್ತಾಯಿದ್ದೆ. ಮತ್ತು ಶ್ರೀಕೃಷ್ಣ ವಿಗ್ರಹ ನೋಡ್ಕೊಂಡು ಹಂಗೆ ಮುಂದಕ್ಕೆ ಸಾಗಿದೆ. ಇಲ್ಲೇನು ವಿಶೇಷ ಅಂದರೆ, ಇಲ್ಲಿ ಸಿಗೋ ಇವರೇ ಕೃಷ್ಣ ಇಸ್ಕಾನ್ ಕಟ್ಟಿರೋ ಮುಖ್ಯ ಇವರಾಗಿರುತ್ತಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ಇಸ್ಕಾನ್ದು ಹಂಗೆ ಮುಂದಕ್ಕೆ ಸಾಗಿದೆ. ಇಲ್ಲಿ ಬಂದುಬಿಟ್ಟು ಹಂಗೆ ಒಬ್ಬಟ್ಟು ಇಸ್ಕೊಂಡು ಮುಂದಕ್ಕೆ ಸಾಗಿದೆ. ಈ ಕಡೆ ಬಂದರೆ ದೇವ್ರದ್ದು ಏನು ಫಾರ್ವರ್ಡ್ ಇದೆ, ನಾನು ಹೇಳಿದ್ದೆ ಗೊತ್ತಾ, ಅಗರಬತ್ತಿ. ಮತ್ತು ಬಂದುಬಿಟ್ಟು ಪರಿಮಳ ಬಂದುಬಿಟ್ಟು ಗಮ್ ಅಂತ ಬರುತ್ತೆ, ಗಂಧದಿಂದ ಮಾಡಿರ್ತಾರೆ. ಇಲ್ಲಿ ನನಗೆ ಇಷ್ಟವಾಗಿರೋದಂದರೆ ಗಂಧ, ಪ್ಯೂರ್ ಗಂಧದಿಂದ ಮಾಡಿರೋ ಸಿಗೋದು ಇಲ್ಲೇ ಆಗಿರುತ್ತೆ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು ಮತ್ತು ದೇವ್ರ ವಿಗ್ರಹಗಳು ನೋಡಿಕೊಂಡು ಹಂಗೆ ಮುಂದಕ್ಕೆ ಸಾಗಿದೆ. ಕ್ಯಾಲೆಂಡರ್ಗಳೆಲ್ಲ ಮಾಡ್ತಾಯಿದ್ರು. ನಾನು ಹುಡುಕ್ತಾ ಇರೋ ಗಂಧ ಸಿಗ್ದಿಲ್ದಿಲ್ಲ, ಅದಕ್ಕೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಕಾಲದಲ್ಲಿ ಇಸ್ಕಾನ್ ಶ್ರೀಕೃಷ್ಣ ಇರೋವಾಗ ಬಟ್ಟೆಗಳು ಹಿಂಗೆ ಹಾಕ್ತಾಯಿದ್ರು, ಅದೇ ಟೈಪ್ ಬಟ್ಟೆಗಳು ಸಿಗುತ್ತೆ. ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಮತ್ತು ಲೈಟಿಂಗ್ ಫೋಟೋಸ್ಗಳು ಚೆನ್ನಾಗಿತ್ತು. ಫೋಟೋಸ್ಗಳು ಹಂಗೆ ನೋಡ್ಕೊಂಡು ಹಂಗೆ ಮುಂದಕ್ಕೆ ಸಾಗಿದೆ. ನಾನು ಹುಡುಕ್ತಾ ಇರೋದು ಇನ್ನು ಮುಂದೆ ಐತೆ ಅಂದರು ಭಗವದ್ಗೀತೆ. ಯಾಕಂದರೆ ನಾನು ಯಾವತ್ತು ಹೋದ್ರೂ ಇಸ್ಕಾನ್ನಿಂದ ನಾನು ತರೋ ಇನ್ನೊಂದು ವಸ್ತು ಅಂದರೆ ಭಗವದ್ಗೀತೆ ಆಗಿರುತ್ತೆ. ಯಾಕಂದರೆ ನಾನು ತಂದಿದ್ದೀನಿ ಆಲ್ರೆಡಿ, ಮನೆಯಲ್ಲೇ ಐತೆ ಭಗವದ್ಗೀತೆ. ನನಗೆ ಭಗವದ್ಗೀತೆ ಅಂದರೆ ತುಂಬ ಇಷ್ಟ. ಯಾಕಂದರೆ ಶ್ರೀಕೃಷ್ಣ ಹೇಳಿರೋ ಪುರಾಣಗಳು ಇಲ್ಲಿ ಇರುತ್ತೆ. ಭಗವದ್ಗೀತೆಯಲ್ಲಿ ಸತ್ಯನೇ ಇರುತ್ತೆ, ಅದರಿಂದ ನಾನು ನಂಬ್ತೀನಿ ಭಗವದ್ಗೀತೆನ. ಮತ್ತು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಬುಕ್ಸ್ಗಳು ಶ್ರೀಕೃಷ್ಣನ ಬಗ್ಗೆ, ಮತ್ತು ಪರ್ಡೇಸು, ತುಳಸಿ ಮಾಲೆ ಸಿಗುತ್ತೆ ಇಲ್ಲಿ. ಮತ್ತು ನಾನು ಹೇಳಿದೆ ಗೊತ್ತಾ, ಗಂಧ ಪರಿಮಳ ಗಮ್ ಅಂತ ಇರುತ್ತೆ. ಗಂಧದ ಮರದಿಂದ ಮಾಡಿರೋ ಅದೇನೈತೋ ರಿಯಾಲಿಟಿ ಹಂಗೆ ಇರುತ್ತೆ. ಈ ಗಂಧ ಅಂದರೆ ನನಗೆ ತುಂಬ ಇಷ್ಟ. ಅದು ಪರಿಮಳ ನೋಡಿಕೊಂಡೇ ಬೇಕಂದರೆ ಇದು ಬಿಡ್ಬೋದು, ಪರಿಮಳ ಜಾಸ್ತಿ ಬರುತ್ತೆ. ಮತ್ತು ಬಂದು ಗಂಧ ಚೆನ್ನಾಗಿರುತ್ತೆ. ಇಸ್ಕಾನ್ಗೆ ಬಂದರೆ ನಾನು ಯಾವತ್ತೂ ಮರೀದೇ ಈಸ್ಕೊಂಡು ಬರೋದಂದರೆ ಗಂಧ ಆಗಿರುತ್ತೆ. ಹಂಗೆ ಮುಂದಕ್ಕೆ ಸಾಗಿದೆ. ಅದನ್ನ ನೋಡ್ಕೊಂಡು ತುಳಸಿ ಮಾಲೆ ಇದೆಲ್ಲ ಸಿಗುತ್ತೆ, ಗಂಧನೂ ಸಿಗುತ್ತೆ. ಮತ್ತು ಶ್ರೀಕೃಷ್ಣನಿಗೆ ಬಟ್ಟೆಗಳು, ಹೂಗಳು, ಕೊರಳು, ಹಂಗೆ ಪಾಟಲ್ಸ್ನ ನೋಡ್ಕೊಂಡು ಹಂಗೆ ಮುಂದಕ್ಕೆ ಸಾಗಿದೆ. ಮತ್ತು ಇದೇನು ನೋಡ್ತಾ ಇದ್ರೋ ನಾನು ಹೇಳಿಲ್ವ, ಗಂಧದಿಂದ ಮಾಡಿರ್ತಾರೆ, ಪರಿಮಳ ಚೆನ್ನಾಗಿ ಬರುತ್ತೆ. ಊದುಬತ್ತಿ, ಅಗರಬತ್ತಿಗಳು, ಯಾಕಂದರೆ ದೇವ್ರಿಗೆ ಸಮರ್ಪಣೆ ಆಗೋದು ಆಗಿರುತ್ತೆ. ಅದರಿಂದ ನಾನು ಇಲ್ಲಿಗೆ ಹೋದರೆ ನಾನು ಇಸ್ಕೊಳ್ಳೋ ವಸ್ತು ಅಂದರೆ ಗಂಧ, ಅಗರಬತ್ತಿ, ಮತ್ತು ಹಂಗೆ ದೇವ್ರ ಫೋಟೋಸ್ಗಳು ಎಲ್ಲ ಮಾರ್ತಾಯಿದ್ರು. ಹಂಗೆ ಮುಂದಕ್ಕೆ ಸಾಗಿದೆ. ಈ ಸತಿ ಶ್ರೀಕೃಷ್ಣ ವೈಕುಂಠ ಏಕಾದಶಿ ಚೆನ್ನಾಗಿ ಮಾಡೋರೆ. ಯಾಕಂದರೆ ವರ್ಷನೂ ಇಲ್ಲದೆ ಈ ಸತಿ ಸ್ವಲ್ಪ ಆಲ್ಟ್ರೇಷನ್ ಮಾಡೋರೆ, ಸ್ವಲ್ಪ ಚೆನ್ನಾಗಿ ಮಾಡೋರೆ. ಹಂಗೆ ದೇವ್ರ ಫೋಟೋಸ್ಗಳನ್ನ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋದೆ. ಮತ್ತು ತಿನ್ನೋ ಐಟಮ್ ಇಸ್ಕಾನ್ನಲ್ಲಿ ಬಂದುಬಿಟ್ಟು ತಿನ್ನೋ ಐಟಮ್ ಅಂದರೆ ಒಂದು ಕಡೆ ಸಿಗುತ್ತೆ.
ಯಾಕಂದರೆ ಇಲ್ಲಿ ಅಷ್ಟು ದೂರ ನಡ್ಕೊಂಡು ಬಂದಿರ್ತಾರೆ, ಸ್ವಲ್ಪ ಹೊಟ್ಟೆ ಹಸ್ಕೊಂಡು ಉಪವಾಸ ಇರೋರು ಇರ್ತಾರೆ. ಅದರಿಂದ ಇಲ್ಲಿ ತಿನ್ನೋ ಐಟಮ್ಗಳು ದರ್ಶನ ಮುಗಿದ ಮೇಲೆ ತಿನ್ನೋ ಐಟಮ್ಗಳು ಸಿಗುತ್ತೆ. ಮತ್ತು ಹಂಗೆ ಮುಂದಕ್ಕೆ ಸಾಗಿದೆ. ತಿನ್ನೋ ಐಟಮ್ಗಳು ಒಳ್ಳೆನೂ ಸಿಗುತ್ತೆ. ಇಸ್ಕಾನ್ನಲ್ಲಿ ದರ್ಶನ ಮುಗಿದ ಮೇಲೆ ಸ್ವಲ್ಪ ಜನ ಉಪವಾಸ ಇರೋರು ಇರ್ತಾರೆ, ದರ್ಶನ ಮುಗಿದ ಮೇಲೇ ತಿನ್ನೋದು ಅಂಥವ್ರಿಗೆ ಇಲ್ಲಿ ತಿನ್ನೋ ಐಟಮ್ಗಳು ಸಿಗುತ್ತೆ. ಇಲ್ಲಿ ನನಗೆ ಇಷ್ಟವಾಗಿರೋ ಐಟಮ್ ಅಂದರೆ ಒಬ್ಬಟ್ಟಾಗಿರುತ್ತೆ. ಒಬ್ಬಟ್ಟು ಅಂದರೆ ನನಗೆ ತುಂಬ ಇಷ್ಟ, ಇಲ್ಲಿ ಸಿಗೋ ಒಬ್ಬಟ್ಟು. ಮತ್ತು ಈ ಸತಿ ಆಡ್ರೇಷನ್ ಮಾಡೋರೆ ಅಂದೆ ಗೊತ್ತಾ, ಇದೇ ಆಗಿರುತ್ತೆ. ಮುಂಚೆ ಎಲ್ಲ ಬಂದರೆ ಇಲ್ಲಿ ಇನ್ನೂ ಕಟ್ತಾಯಿದ್ರು. ಹೋದ ಸತಿ ಈ ಕಡೆ ಎಂಟ್ರಿ ಇದ್ದಿದ್ದಿಲ್ಲ ಜಾಸ್ತಿ. ಈ ಸತಿ ಚೆನ್ನಾಗಿ ಮಾಡೋರೆ. ಈ ಕಡೆ ಗೋಪುರ ಕಾಣಿಸ್ತೈತೆ ನೋಡ್ರಿ. ಈ ಕಡೆ ಜನಸಾಗರ ಇದ್ರೂ ಆಡ್ರೇಷನು ಚೆನ್ನಾಗಿ ಮಾಡೋರೆ ಈ ಸತಿ. ಮತ್ತು ಬಂದ್ಬಿಟ್ಟು ಈ ಸತಿ ವೈಕುಂಠ ಏಕಾದಶಿಗೆ ದರ್ಶನ ಸೂಪರಾಗಿ ಆಯಿತು. ಮತ್ತು ಬಂದ್ಬಿಟ್ಟು ವೈಕುಂಠ ಏಕಾದಶಿಗೆ ಈ ಸತಿ ಮಾಡಿರೋ ಆಡ್ರೇಷನು ಇಸ್ಕನ್ನ ಸ್ವಲ್ಪ ಚೆನ್ನಾಗಿ ಮಾಡೋರೆ. ಹಂಗೆ ನೋಡ್ಕೊಂಡು ಹರೇ ಕೃಷ್ಣ ಅಂದ್ಕೊಂಡು ಹಂಗೆ ಮುಂದಕ್ಕೆ ಸಾಗಿದೆ. ಏನು ನೋಡ್ತಾಯಿದ್ರು, ಇದರಲ್ಲಿ ಚಿಕ್ಕದಾಗಿ ಮಾಡಿರೋ ಇದಾಗಿರುತ್ತೆ. ಮತ್ತು ಬಂದ್ಬಿಟ್ಟು ಈ ವೈಕುಂಠ ಏಕಾದಶಿಗೆ ಶ್ರೀಕೃಷ್ಣನಿಗೆ ಇಷ್ಟವಾಗಿರೋ ಇದು ಮಾಡೋರೆ. ಹಂಗೆ ಪ್ರಸಾದ ತಗೊಂಡು ಇದು ಏನು ಪ್ರಸಾದ ನೋಡ್ತಾಯಿದ್ರು, ಶ್ರೀಕೃಷ್ಣನಿಗೆ ಅತಿ ಇಷ್ಟವಾಗಿರೋ ಪ್ರಸಾದ ಆಗಿರುತ್ತೆ. ಹಂಗೆ ಪ್ರಸಾದ ಇಸ್ಕೊಂಡು ಎಲ್ಲರೂ ಇಸ್ಕೊತಾ ಇದ್ರು ಪ್ರಸಾದ. ಮತ್ತು ಹಂಗೆ ಮುಂದಕ್ಕೆ ಸಾಗಿದೆ. ನಾನು ಹೇಳಿದ್ದೆ ಗೊತ್ತಾ, ಆಡ್ರೇಷನ್ ಮಾಡೋರೆ ಈ ಸತಿ ಅಂತ, ಇದೇ ಆಗಿರುತ್ತೆ. ಯಾಕಂದರೆ ಹೋದ ಸತಿ ಮುಂಚೆ ಎಲ್ಲ ಕುಂತ್ಕೊಳ್ಳೋಕೆ ಜಾಗ ಇದ್ದಿದ್ದಿಲ್ಲ, ಅಷ್ಟು ಜನಸಾಗರ ಇದ್ರೂ. ಈ ಸತಿ ಚೆನ್ನಾಗಿ ಮಾಡೋರೆ ಕುಂತ್ಕೊಳ್ಳೋ ಥರ. ಮತ್ತು ಬಂದ್ಬಿಟ್ಟು ಪ್ರಸಾದ ತಗೊಂಡು ಸ್ವಲ್ಪ ಆರಾಮಾಗಿ ಕುಂತ್ಕೊಳ್ಳೋ ಥರ ಜಾಗ ಮಾಡೋರೆ, ದೊಡ್ಡದಾಗಿ ಜಾಗ ಮಾಡೋರೆ. ಹಂಗೆ ಈ ಕಡೆ ಬಂದೆ, ಈ ಕಡೆ ಏನು ನೋಡ್ತಾಯಿದ್ರೋ ಇದು ಆಡ್ರೇಷನ್ ಮಾಡಿರೋ ಜಾಗ ಆಗಿರುತ್ತೆ. ಯಾಕಂದರೆ ಸ್ವಲ್ಪ ಜಾಸ್ತಿ ಜಾಗ ಜನಸಂಖ್ಯೆಗೆ ಬೇಕು ಅಂತ ಜಾಗ ಜಾಸ್ತಿ ಮಾಡಿರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಹರೇ ಕೃಷ್ಣ ಅಂತ ಮುಂದಕ್ಕೆ ಸಾಗು.